ಮಠ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್, ನಮ್ಮ ತಾಲೂಕಿನಲ್ಲಿ ಇದೇ ತಾಲೂಕಿನ ಮೊದಲ ಡೈರಿಯಾಗಿದ್ದು 2 ಹಸು ಕಟ್ಟಿಕೊಂಡ್ರೆ ಸಾಕು, ಸುಖವಾಗಿ ಕುಟುಂಬ ಸಾಕಬಹುದು. ಈ ಗ್ರಾಮಕ್ಕೆ ಒಳ್ಳೆಯ ನಾಂದಿಯಾಗಿದ್ದೀರಾ. ರಾಜಕೀಯ ಮಾಡಬೇಡಿ, ನಿಮ್ಮ ಬೆಳವಣಿಗೆ ನೋಡಿಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಈ ಸಂಘ ಮಾಡಿರೋದು ಎಲ್ಲರಿಗಾಗಿ, ಅರ್ಥ ಮಾಡ್ಕೊಳ್ಳಿ. ಈ ಭಾಗದ ರಸ್ತೆ ಕಾಮಗಾರಿಗೆ ಈ ವರ್ಷ ಮಾಡಿಕೊಡುವ ಕೆಲಸವನ್ನ ನಾನು ಮಾಡ್ತೀನಿ ಅಂತ ತಿಳಿಸಿದ್ರು. ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಮಾತನಾಡಿ, ಯಾವುದೇ ರಾಜಕೀಯ ಇಲ್ಲಿ ಮಾಡಬೇಡಿ, ಹೆಣ್ಣು ಮಕ್ಕಳು ಆಸಕ್ತಿಯಿಂದ ಸಂಘವನ್ನ ಕಟ್ಟುವ ಕೆಲಸವನ್ನ ತಾವೆಲ್ಲರೂ ಮಾಡಿ. ಇಲ್ಲಿ 80ರಿಂದ 100 ಲೀಟರ್ ಬರ್ತಾ ಇದೆ. ಮುಂದಿನ ಬಾರಿ ಬರುವ ವೇಳೆಗೆ 106 ಲೀಟರ್ ಬರುವಂತೆ ನೀವೆಲ್ಲ ಮಾಡಬೇಕು. ರೈತರಿಗೆ ಪಶು ಸಂಗೋಪನೆ ಕೊಡಬಹುದು, ಇದು ಕೂಡ ಬಹಳ ಮುಖ್ಯವಾಗಿದ್ದು, ದಿನನಿತ್ಯದ ಬದುಕಿಗೆ ಹಣ ಬೇಕಿದೆ. ಆ ಹಣ ಇಲ್ಲಿ ಪಡೆಯಲು ಹಾಲು ಹಾಕುವ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ಇಂದು ತಾಲೂಕಿನಲ್ಲಿ 1.20 ಸಾವಿರ ಲೀಟರ್ ಬರ್ತಾ ಇದೆ. 21 ಬಿಎಂಸಿ ಇದ್ದು ಇನ್ನು 5 ನೂತನವಾಗಿ ಮಾಡ್ತೇವೆ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತೇವೆ. ರಬ್ಬರ್ ಮ್ಯಾಟ್ ರೈತರಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯವನ್ನು ನೀಡಲು ಬದ್ಧವಾಗಿದ್ದೇವೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಕೇದಾರ್ನೂರಿ, ಸಣ್ಣರಂಗಯ್ಯ, ಗುರು ರೇಣುಕಾರಾಧ್ಯ, ರಮೇಶ್ ಮಂಚಲದೊರೆ, ಸಿದ್ದರಾಮಣ್ಣ, ಕೆಟಿ ರಾಜು, ಭೂಮಿರಾಜು ಉಪಾಧ್ಯಕ್ಷರು, ಶಿವಾನಂದ್, ಕೆಂಪರಾಜು, ಲಕ್ಷ್ಮೀಕಾಂತ್ ರಾಜು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ನಮ್ಮಲ್ಲಿ ಹೆಚ್ಚಿಗೆ ಅನ್ನ ತಗೊಳ್ತಾ ಇದ್ದಾರೆ. ಅಕ್ಕಪಕ್ಕ ಸಂಘಗಳು ಬೇಕಾದಷ್ಟು ಈಗಾಗಲೇ ನಮಗೆ ನಿದರ್ಶನ ಹೇಳೋದು ಅನ್ನ, ಅದೇನು ದೊಡ್ಡ ವಿಚಾರ ಅಲ್ಲ. ಹಸುಗಳನ್ನ ಸಾಕೋದು ಇವತ್ತಿಂದೇನಿಲ್ಲ, ನಮ್ಮಲ್ಲಿ ಹಿಂದಿನ ಕಾಲದಿಂದನೂ ನಮ್ಮಲ್ಲಿ ಪುರಾಣಗಳು ಕೂಡ ನಾವು ಕಾಮಧೇನು ಅಂತ ಕರಿತೀವಿ. ಅವತ್ತಿಂದನೂ ನಾವು ಬೆಳಗ್ಗೆ ಎದ್ದು ಮುಖ ನೋಡೋದು ಹಸುಗಳನ್ನ, ರಾಸುಗಳನ್ನ. ಅವತ್ತಿಂದ ಯಾಕೆ ನಮ್ಮ ಜೊತೆ ಜಾನುವಾರುಗಳು ನಮ್ಮ ಜೊತೆ ಇದೆ ಅಂದರೆ, ನಮ್ಮ ಏಳಿಗೆಗೆ ಅವುಗಳದ್ದು 100% ಇದಿರುತ್ತೆ, ಸಪೋರ್ಟ್ ಇರುತ್ತೆ. ರೈತಾಪಿ ವರ್ಗದವ್ರಿಗೆ ಬರೀ ಹೊರಗಡೆ ಗೊಬ್ಬರ ಹಾಕಿ ಇದನ್ನ ಮಾಡಿದ್ರೆ ಬೆಳೆ ಬರಲ್ಲ. ನಾವು ಏನು ಜಾನುವಾರುಗಳನ್ನ ಸಾಕ್ತೀವಿ, ಸಗಣಿ ಗೊಬ್ಬರ ಗಂಜಲದಿಂದ ನಾವೇನು ಇದು ಮಾಡಿ ಹಾಕ್ತೀವಿ, ಗೊಬ್ಬರ ಮಾಡಿ ಹಾಕ್ತೀವಿ, ಅದರಿಂದ ಜಾಸ್ತಿ ಪ್ರಾಫಿಟ್ಟು, ಆರೋಗ್ಯ ಎಲ್ಲವೂ ಸಿಗುತ್ತೆ. ಈಗಿನ ಜನತೆ ಒಂದೂರಲ್ಲಿ 4 ಜನ, 3 ಜನದಿಂದ 4 ಜನಕ್ಕಾದ್ರೂ ಕ್ಯಾನ್ಸರ್ ಇರುತ್ತೆ. ಯಾಕಿರುತ್ತೆ ಅಂದರೆ ಈ ರಸಗೊಬ್ಬರಗಳ ಬಳಕೆಯಿಂದ ಬರುತ್ತೆ. ನಾವು ಯಾವತ್ತೂ ಜಾನುವಾರುಗಳು ಏನು ನಮ್ಮ ಹಳೆ ಕೃಷಿ ಪದ್ಧತಿ ಇತ್ತು, ಅವ್ರಿಗೇನಾದರೂ ಆಪ್ರೇಷನ್ಸ್ ಆದರೆ 25,000 ರೂಪಾಯಿನ ಅವ್ರಿಗೆ ಮಾತ್ರ 25,000 ರೂಪಾಯಿಗಳನ್ನ ಕೊಡ್ತಿದ್ದೀವಿ. ಅವ್ರ ಮಕ್ಕಳು ಏನಾದರೂ ಓದ್ತಾ ಇದ್ದಾರೆ, SSLC PUC ಮಾಡ್ತಾರೆ, ಅವರು ಪ್ರಥಮ ಶ್ರೇಣಿಯಲ್ಲಿ ಬಂದಿದ್ದರೆ ಅವ್ರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ, ಪ್ರತಿ ವರ್ಷ ಕೊಡ್ತಾಯಿದ್ದೀವಿ. ಮತ್ತು ಡಿಗ್ರಿ ಮಾಡ್ತಿರೋ ಮಕ್ಕಳಿಗೆ 10,000 ರೂಪಾಯಿನ ನಾವು ಕೊಡ್ತೀವಿ ಮೊದಲನೇ ವರ್ಷದಲ್ಲಿ. ಆಮೇಲೆ BE, MTech ಈ ಥರ ಹೈಯರ್ ಎಜುಕೇಷನ್ MBBS ಇದು ಈ ಸಲ 70,000 ರೂಪಾಯಿನ ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ. ಈಗಾಗಲೇ ಹೆಚ್ಚು ಕಮ್ಮಿ 21,600 ಹಸುಗಳಿಗಾಗಲೇ ವಿಮೆ ಮಾಡಿಸಿದ್ದೀವಿ, ಇನ್ಶೂರೆನ್ಸ್ ಮಾಡಿಸಿದ್ದೀವಿ. 70% ಸಬ್ಸಿಡಿ ದರದಲ್ಲಿ ಬೇಡ ಅಂತ. ಎಲ್ಲೆಲ್ಲಿ 2 ಕ್ಯಾನ್ ಹಾಲು ಬರ್ತಾ ಇದ್ದು ಅಲ್ಲೆಲ್ಲನೂ ಡೈರಿಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ 2 ಕ್ಯಾನ್ ಅಂದರೆ ಹೆಚ್ಚು ಕಮ್ಮಿ 80 ಲೀಟ್ರು, ಬೆಳಗ್ಗೆ 80 ಲೀಟ್ರು, ಸಂಜೆ 80 ಲೀಟ್ರು. ನೀವು ಅದಕ್ಕೋಸ್ಕರ 3 ಕಿಲೋಮೀಟ್ರು 4 ಕಿಲೋಮೀಟ್ರು ನಡೆಯೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ನಿಮಗೆ ಮನೆ ಬಾಗಿಲಿಗೆ ನಿಮಗೆ ನಾವು ಎಲ್ಲ ಮಾಡಿಕೊಟ್ಟಿದ್ದೀವಿ. ಈಗ ನಿಮ್ಗೆ ಏನು 2 ಕ್ಯಾನ್ ಹಾಲು ಬರ್ತಾ ಇದೆ, ಇನ್ನೊಂದು ತಿಂಗಳಿಗೆ ಪ್ರತಿ ತಿಂಗಳು ಅದು ಜಾಸ್ತಿ ಆಗ್ತಾ ಹೋಗ್ಬೇಕು. ಚೆನ್ನಾಗಿ ನಡೆಸಿ ಸಂಘ 10,20,000 ಲೀಟ್ರು ಹಾಲು ಪ್ರತಿ ದಿವಸ ಸಿಗ್ತಾ ಇದೆ. ಎಲ್ಲ ತಾಲೂಕಿಂದ ಹೋಗ್ತಾ ಇರೋದು. ನಮ್ಮ ತಾಲೂಕಲ್ಲಿ ನಮಗೆ ಜಾಸ್ತಿ ಬಂದಿದೆ ಅನ್ನೋದು ಹೆಮ್ಮೆ ವಿಚಾರ. 21 BMCಗಳಿದೆ, ಮತ್ತು 5 BMCಗಳಿಗಾಗಲೇ ರೆಡಿ ಇದೆ. ಓಪನ್ ಮಾಡೋದು ಅಂಥವು 5 BMCಗಳಾಗಲೇ ನಮಗೆ ರೆಡಿ ಇದೆ. ನಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಕೆಲವು ಗೊತ್ತಿಲ್ಲದೆ ಇರ್ಬೋದು. ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ, ನಮ್ಮ ವ್ಯವಸ್ಥೆ ಇದೆ. ಮತ್ತು ರಬ್ಬರ್ ಮ್ಯಾಟ್ಗಳು ಹಸುಗಳು ಕೆಳಗಡೆ ನಾವು ಏನು ಹಾಕ್ತೀವಿ, ಅದು ಕೆಳಗಡೆ ಮಲಗಿದ್ರೆ ಹಾಳಾಗುತ್ತೆ, ಮಂಡಿ ಎಲ್ಲ ಇದಾಗುತ್ತೆ, ಅದು ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಈ ಮಂಡಿ ಹಾಳಾಗೋದಲ್ಲ, ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಟರ್ನ್ ಆಗುತ್ತೆ. ಅದಕ್ಕೆ ರಬ್ಬರ್ ಮ್ಯಾಟ್ಸ್ನ ಕೊಡ್ತೀವಿ. ರೈತರಿಗೆ ಊಟ ಮಾಡೋದು ಚಾಕ್ಲೇಟ್ ಕೊಡ್ತೀವಿ. ಆಮೇಲೆ ಹಾಲು ಕರೆಯೋ ಮಿಷನ್ ಕೊಡ್ತಾ ಇದ್ದೀವಿ, ಅದು 50% ಡಿಸ್ಕೌಂಟ್ ಇದೆ. 5 ಸಲ 250 ಬಂದಿದೆ. ಬಟ್ ಬೇಡಿಕೆ ಜಾಸ್ತಿ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಒಂದಷ್ಟು ಬರೋದ್ರಿಂದ
ಆ ಬೇಡಿಕೆ ತೆಗ್ತಾ ಹೋಗ್ಬೋದು. ಈ ವರ್ಷಕ್ಕೆ ನನಗೆ 150 ಬಂದಿದೆ. ನೋಡ್ಬಿಟ್ಟು ನಾವು ಯಾರಿಗೆ 5 ಹಸುಗಳಿಗಿನ್ನ ಯಾರು ಜಾಸ್ತಿ ಸಾಕಿದ್ದಾರೆ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮಿಂದ ಇರುವಂಥ ಎಲ್ಲ ಉಪಯೋಗಗಳನ್ನು ಬಳಸ್ಕೊಳ್ಳಿ. ನಾವು ನಮ್ಮಲ್ಲಿ ಹಾಲು ಕೂಡ ದೊಡ್ಡದಲ್ಲ, ಆಗಿಂದ ಇವರೆಲ್ಲ ಹೇಳ್ತಿರೋದು ನೋಡಿದ್ರೆ ನನಗನ್ಸುತ್ತೆ ಬಹುಶಃ ನಮ್ಮ ಹೆಣ್ಮಕ್ಳು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವುದೂ ರಾಜಕೀಯದ ಇಂಟರ್ಫಿಯರೆನ್ಸ್ ಇಲ್ಲದಿದ್ದರೆ ದಯಮಾಡಿ ಯಾವುದೇ ರಾಜಕೀಯನ ನೀವು ಸಂಘದೊಳಗಡೆ ತಂದರೆ ಕೆಟ್ರಿ. ಯಾರನ್ನು ಹೆಣ್ಮಕ್ಳು ನಿಮಗೇನು ಜವಾಬ್ದಾರಿ ಕೊಟ್ಟಿದ್ದೀವಿ, ನೀವು ಹೆಣ್ಮಕ್ಳು ಜಾಸ್ತಿ ಆಸಕ್ತಿಯಿಂದ ಇನ್ವಾಲ್ವ್ ಆಗಿ ಸಂಘನ ಬೆಳೆಸ್ಬೇಕು. ಎಲ್ಲಿ ನೀವು ಇನ್ವಾಲ್ವ್ ಆಗ್ತೀರಾ, ನೀವೇನು ಈಗ ಡೈರೆಕ್ಟಾಗಿ ಮಾಡಿ ಚೆನ್ನಾಗಿ ಬೆಳೆಯುತ್ತೆ, ಅಲ್ಲಿ ನಿಮ್ಮ ಯಜಮಾನ್ರನ್ನ ಹಿಂದೆಗಡೆ ಕರ್ಕೊಂಬಂದರೆ ಸಂಘ ಕೆಡುತ್ತೆ, ಅಲ್ಲಿ ರಾಜಕೀಯ ಬರುತ್ತೆ. ದಯಮಾಡಿ ರಾಜಕೀಯನ ಹೊರಗಡೆ ಇಟ್ಟು ಸಂಘನ ಚೆನ್ನಾಗಿ ಬೆಳೆಸಿ. ಇವತ್ತು ಎಷ್ಟು ಲೀಟ್ರ್ ಹಾಲು ಆಗ್ತಾಯಿದೆ ಮುಟ್ಟಪ್ಪ? ಲೀಟ್ರ್ ಆಗ್ತಿರೋ ಸಂಸ್ಥೆ ಇವತ್ತು ನಾನು ಇನ್ನೊಂದು ಸಲ ಬರೋ ವರ್ಷಕ್ಕೆ 1000 ಲೀಟ್ರ್ ಹಾಲು ಬರಬೇಕು. ಬರುತ್ತೆ ಮನ್ಸು ಮಾಡಿದ್ರೆಲ್ಲ ಬರುತ್ತೆ. ಮನೆಗೊಂದು ಹಸು ಕಟ್ಟಿದ್ರೆ ಸಾಕು ಬರುತ್ತೆ. 1000 ಲೀಟ್ರ್ ಮಾಡೋದೇ ದೊಡ್ಡದು. ಇವತ್ತು ಇದು ಚೆನ್ನಾಗಿ ಬೆಳೀಲಿ. ಜೊತೆಗೆ ನನ್ನ ಉದ್ದೇಶ ಈ ವರ್ಷದಲ್ಲಿ 40 ಸಹಕಾರ ಸಂಘಗಳನ್ನ, ಹೊಸ ಸಹಕಾರ ಸಂಘಗಳನ್ನ ಓಪನ್ ಮಾಡಬೇಕು ಅನ್ನೋದು. 3 ವರ್ಷದಲ್ಲಿ 100 ಮಾಡಬೇಕು ಅನ್ನೋದು. ಈಗಾಗಲೇ ನಮ್ದು ಹೆಚ್ಚು ಕಮ್ಮಿ ಒಂದು ಅರ್ಧಕ್ಕೆ ಒಂದು 15-16 ಸಂಘದವರೆಗೂ ಬಂದಿದ್ದೀವಿ. ಈ ವರ್ಷಕ್ಕೆ ನಾವು ಇನ್ನೊಂದು 6 ತಿಂಗಳಲ್ಲಿ ಇನ್ನೊಂದು 15 ಸಂಘ ಮಾಡೋದೇನು ದೊಡ್ಡ 15-20 ಸಂಘ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಈಗಾಗಲೇ ನಾವು ಇದು 4ನೇ ಸಂಘ ಓಪನ್ ಮಾಡ್ತಾ ಇರೋದು. ಈಗಾಗಲೇ 6 ಸಂಘಗಳು ರೆಡಿ ಇದೆ, ಲೈನಲ್ಲಿ ಇದ್ದಾವೆ. ಓಪನ್ ಮಾಡೋಕ್ಕೆ ಬೇಕಾದ ಸಂಘಗಳು ಲೈನಲ್ಲಿ ಇದ್ದಾವೆ, ನಮಗಾಗಲೇ ರೆಡಿ ಆಗಿರುವಂಥದ್ದು. ನಮಗೆ ಟೈಮ್ಗಳು ಹಾಕೋಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಓಪನ್ ಮಾಡೋಕ್ಕೆ ಬರ್ತಾ ಇತ್ತು. ಈಗ 1,20,000ವರೆಗೂ ನಾವು ರೀಚ್ ಆಗಿದ್ದೀವಿ. ರೈತರು ಅವರು ಮನಸ್ಸು ಮಾಡಿ ನಾವು ಹಾಲಿನ ದರವನ್ನು ಸಹ ಜಾಸ್ತಿ ಮಾಡಿದ್ವಿ. 6 ರೂಪಾಯಿ ಜಾಸ್ತಿ ಮಾಡಿದ್ವಿ. 2 ರೂಪಾಯಿ ನಾವು ಒಕ್ಕೂಟದಿಂದ ಮಾಡಿದ್ವಿ. ಸರ್ಕಾರ 4 ರೂಪಾಯಿ ಮಾಡಿತ್ತು. ಆದ್ರೂ ಆ 4 ರೂಪಾಯಿನೂ ನಾವೇ ಕೊಡೋದು, 6 ರೂಪಾಯಿನೂ ಒಕ್ಕೂಟದಿಂದನೇ ಕೊಡೋದು. ಪ್ರತಿ ದಿವಸ ನಮ್ಮಲ್ಲಿ